ಕರ್ನಾಟಕ ರಕ್ಷಣಾ ವೇದಿಕೆಯ ಸಾಗರ ತಾಲೂಕು ಅಧ್ಯಕ್ಷರಾದ ಮನೋಜ್ ಕುರ್ಬಿ ಅವರು. ಹಾಗೆ ಇವತ್ತು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಒಂದು ಅಂಗವಾಗಿ ನಾವು ಈ ಸಾಗರದಲ್ಲಿ ಹೆಚ್ಚು ಕನ್ನಡವನ್ನು ಬಳಸಬೇಕು ಅಂತ ಹೇಳಿ ಒಂದು ಬೈಕ್ ಜಾಥಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಹಾಗೆ ಸಾಗರದಲ್ಲಿ ಕೆಲವೊಂದು ಬ್ಯಾಂಕ್ಗಳಲ್ಲಿ ಮತ್ತು ಪೋಸ್ಟ್ ಆಫೀಸ್ಗಳಲ್ಲಿ ಅವರಲ್ಲಿ ಮ್ಯಾನೇಜರ್ ಆಗಲಿ ಮತ್ತು ಅಲ್ಲಿಯ ಸಿಬ್ಬಂದಿಗಳು ಹಿಂದಿಯನ್ನು ಮಾತಾಡ್ತಿದ್ದಾರೆ. ಅದರಿಂದ ನಮ್ಮ ಸುತ್ತಮುತ್ತ ಇರುವಂಥ ಗ್ರಾಮೀಣ ಪ್ರದೇಶದಿಂದ ಬರುವಂಥ ಜನರಿಗೆ ಅಲ್ಲಿ ವ್ಯವಹರಿಸಲು ಸಾಧ್ಯವಾಗಿದೆ, ಎಷ್ಟು ತೊಂದರೆಯನ್ನು ಉಂಟಾಗ್ತಿದೆ. ಹಾಗೆ ಅಲ್ಲಿರುವ ಮ್ಯಾನೇಜರ್ಗಳು ಅವರಿಗೆ ದುರಂಕಾರದಿಂದ ಹೆದರಿಸಿ ನಮ್ಮ ಜನಸಾಮಾನ್ಯರನ್ನ ಕಳಿಸ್ತಾ ಇದ್ದಾರೆ. ಹಾಗೆ ಇಡೀ ಸಾಗರದ ತುಂಬ ದೊಡ್ಡ ದೊಡ್ಡ ಇಂಗ್ಲೀಷ್ ಬೋರ್ಡ್ಗಳು ಇವು ಇದ್ದಾವೆ, ಕನ್ನಡವು ಅಳಿಸಿ ಹೋಗುವಂಥ ಸ್ಥಿತಿ ಬಂದಿದೆ. ಹಾಗಾಗಿ ನಾವು 20ನೇ ತಾರೀಕು ರಂದು ಒಂದು ಬೃಹತ್ ಬೈಕ್ ಜಾಥಾ ಮತ್ತು ಕನ್ನಡದ ಉಳಿಸಿ ಅಂತ ಹೇಳಿ ಒಂದು ರ್ಯಾಲಿಯನ್ನು ಮಾಡ್ತಾಯಿದ್ವಿ. ಅದಕ್ಕೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಕರ್ನಾಟಕದ ಪ್ರಸಿದ್ಧವಾದ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾದ ನಮ್ಮ ರೇವಣ್ಣವ್ರನ್ನ ನಾವು ಆ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲು ಆಹ್ವಾನಿಸಲು ಬಂದಿದ್ದೇವೆ. ಹಾಗೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ದಯವಿಟ್ಟು ಬರಬೇಕು ಅಂತ ಹೇಳಿ ನಮ್ಮ ರಕ್ಷಣಾ ವೇದಿಕೆಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ನಾರಾಯಣಗೌಡರು ಬಣ ರಕ್ಷಣಾ ವೇದಿಕೆ. ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರಗಳು. ಕನ್ನಡವೇ ಉಸಿರು, ಕನ್ನಡವೇ ಹಸಿರು ಎನ್ನುವಂಗೆ ಈಗಾಗಲೇ ಕರ್ನಾಟಕ ಸುಮಾರು 70 ವರ್ಷಗಳ ಶುಭ ಆಚರಣೆಯನ್ನು ಮಾಡಿಕೊಂಡಿದೆ. ಅದರ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈಗಾಗಲೇ ಕನ್ನಡಕ್ಕೆ ತುಂಬ ಸಂಕಷ್ಟ. ಯಾಕಂದರೆ ಎಲ್ಲ ಒಂದು ಕಡೆ ತೆಲುಗು, ಮತ್ತೊಂದು ಕಡೆ ತಮಿಳು, ಮತ್ತೊಂದು ಕಡೆ ಮಲಯಾಳಿ, ಮತ್ತೊಂದು ಕಡೆ ಮರಾಠಿ, ಈ ರೀತಿಯಾಗಿ ನಮ್ಮ ಭಾಷೆಗೆ ಅತ್ಯಂತ ಸಂಕಟದ ಸಮಯ ಬಂದಿದೆ. ಇಂಥ ಸಮಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ವಿನೂತನವಾದ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಲೇ ಇದ್ದಾರೆ. ಹಾಗಾಗಿ ಈ ವರ್ಷದ ಒಂದು ಕಾರ್ಯಕ್ರಮದಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸಬೇಕು, ಇಂಗ್ಲೀಷ್ ಬೋರ್ಡ್ಗಳನ್ನು ತೆಗಿಬೇಕು ಮತ್ತು ಎಲ್ಲ ಇಲಾಖೆಗಳಲ್ಲಿ ಸರ್ಕಾರದ ಎಲ್ಲ ಇಲಾಖೆಗಳು ಕನ್ನಡವನ್ನೇ ಮಾತಾಡಬೇಕು, ಕನ್ನಡದವರೇ ಇರಬೇಕು ಅಂತ ಹೇಳಿ ವಿನೂತನವಾಗಿ ಬೈಕ್ ಜಾಥಾವನ್ನು ಇಟ್ಕೊಂಡಿದ್ದಾರೆ. ಮನೋಜ್ ಕುರ್ಬಿ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಇವರ ನೇತೃತ್ವದಲ್ಲಿ ನನ್ನನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ನಾನು ಬಂದು ಆ ಜಾಥಾವನ್ನು ಉದ್ಘಾಟಿಸಲು ಒಪ್ಪಿರುತ್ತೇನೆ. ಧನ್ಯವಾದಗಳು.